ಚಿತ್ರರಂಗದಲ್ಲಿ ಸಾಹಸಗಳ ಮೂಲಕ ತಮ್ಮನ್ನ ತಾವು ಪರಿಚಯಿಸಿಕೊಂಡಿರುವ ಥ್ರಿಲ್ಲರ್ ಮಂಜು ಅವರು ಇವತ್ತು ನಮ್ಮೊಂದಿಗೆ ಬೈ ಟು ಕಾಫಿಗಿದ್ದಾರೆ. ಅವ್ರನ್ನ ಬೈ ಟು ಕಾಫಿಗೆ ಸ್ವಾಗತ ಮಾಡೋಣ. ಥ್ರಿಲ್ಲರ್ ಮಂಜು ಅವರೇ, ಬೈ ಟು ಕಾಫಿಗೆ ಸ್ವಾಗತ. ನಿಮ್ಮ ಹೆಸರು ಹೇಗೆ ಬಂತು? ಥ್ರಿಲ್ಲರ್ ಅದು ನಂದು ಶಂಕರ್ ನಾಗ್ ಅವ್ರದ್ದು ಫಸ್ಟ್ ಪಿಕ್ಚರ್. ನಾನು ನರಸಿಂಹ ಅನ್ನೋ ಚಿತ್ರದ ಮುಖಾಂತರ ಸಾಹಸ ನಿರ್ದೇಶಕ ಆದೆ. ಸೊ ಅದರಲ್ಲಿ ಶಂಕರ್ ನಾಗ್ ಅವರು, ಕೆ ಪ್ರಭಾಕರ್, ಆಮೇಲೆ ಸಾಯಿ ಪ್ರಕಾಶ್, 3 ಜನ. ನಿಮ್ಮ ನನ್ನ ಹೆಸರು ಮಂಜುನಾಥ್ ಅಂತ. ಸೊ ಮಂಜುನಾಥ್ ಹಿಂದೆ ಏನಾದರೂ ಒಂದು ಪವರ್ಫುಲ್ಲಾಗಿ ಒಂದು ಹೆಸರು ಕೊಡಿ, ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಲ್ಲ ಅಂತಂದಾಗ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಒಂದು 50 ಹೆಸರನ್ನ ಬರ್ಕೊಂಡ್ವಿ. ಅದರಲ್ಲಿ ಥ್ರಿಲ್ಲರ್ ಮಂಜು ಅಂತ, ಮಂಜು ಪಕ್ಕದಲ್ಲಿ ಏನೇನೋ ಬರೆದ್ವಿ, ಥ್ರಿಲ್ಲರು, ಆಮೇಲೆ ಇನ್ನು ಲಯನ್ ಮಂಜು, ಏನೇನೋ ಥ್ರಿಲ್ಲರ್ ಅನ್ನೋದನ್ನ ಎಲ್ಲರೂ ಇಷ್ಟಪಟ್ಟರು ನಮ್ಮ ಫ್ರೆಂಡ್ಸ್ ಎಲ್ಲ. ಸೊ ಥ್ರಿಲ್ಲರ್ ಮಂಜು ಅಂತ ಸೆಲೆಕ್ಟ್ ಮಾಡಿಕೊಟ್ವಿ. ಈಗ ಮಂಜು ಅವರು ಸಿನಿಮಾ ರಂಗಕ್ಕೆ ಬಂದಿಲ್ಲ ಅಂದಿದ್ರೆ ಏನಾಗಿರ್ತಾ ಇದ್ರು? ನಾನು ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ದೆ, ಭಾಳ ಆಸೆ ಇತ್ತು, ಮೆಡಿಕಲ್ ಓದಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ PUCಯಲ್ಲಿ PCMB ತೊಗೊಂಡಿದ್ದೆ. ಸೊ ಫಸ್ಟ್ ಇಯರ್ ಸೆಕೆಂಡ್ ಇಯರು ಒಂದು ಹೈಲೈಟ್ ಏನಂದರೆ PCMB ಅಷ್ಟೊತ್ತಿಗೆ ನನಗೆ ಇಂಟ್ರೆಸ್ಟಲ್ಲಿ ಈ ಕಡೆ ಬಂದುಬಿಟ್ಟಿತ್ತು ಸೆಕೆಂಡ್ PUC ಓದೋ ಟೈಮಲ್ಲಿ. ಸೊ ಕೋರ್ ಸಬ್ಜೆಕ್ಟ್ಸ್ ಅಂದರೆ PCMB 4 ಫೈಲೆ. ಅದಕ್ಕೆ ಸಾಹಸ ಮಾಡಿ ಅಲ್ಲಿಂದ ಈ ಕಡೆ ಸಾಹಸ ಮಾಡಕ್ಕೆ ಅಂತ ಬಂದ್ರಿ. ಕರಾಟೆ ಕಲ್ತಿದ್ರ, ಬ್ಲ್ಯಾಕ್ ಬೆಲ್ಟ್. ನೀವು ಏನನ್ಸತ್ತೆ, ಹೆಂಗೆ ಶುರು ಆಯಿತು ನಿಮ್ಮ ಕರಾಟೆ ಕಲ್ತಿದ್ದಲ್ಲ? ಆ್ಯಕ್ಚುಲಿ ನಾನು ಒಂದು 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಓದ್ತಾ ಇರಬೇಕಾದ್ರೆ ಎಂಟರ್ ದ ಡ್ರ್ಯಾಗನ್ ಅಂತ ಸಿನಿಮಾ ಬಂದಿತ್ತು ಗ್ಯಾಲಕ್ಸಿ ಥಿಯೇಟ್ರಲ್ಲಿ. ಸೊ ಅದರಲ್ಲಿ ಆ್ಯಕ್ಷನ್ಸ್ ಸೂಪರ್ ಅಂತ ಟಾಕ್ ಬಂದಾಗ ನಮ್ಮ ತಂದೆ ತಾಯಿ ನನಗೆ ತೋರಿಸೋದಕ್ಕೆ ಅವರೇ ವಾಲಂಟಿಯರ್ ಕರ್ಕೊಂಡೋದ್ರು. 6 ಸರಿ 7 ಸರಿನೂ ಕರ್ಕೊಂಡು ಹೋಗಿದ್ದಾರೆ ಅವರು. ಆ ಥರ ಆಟ ಮಾಡಿ ಹೋಗ್ತಾರೆ, ಅಷ್ಟು ಇಂಪ್ರೆಸ್ ಆಯ್ತು ಆ ಸಿನಿಮಾ ನನಗೆ. ಸೊ ಅಲ್ಲಿಂದ ನಾನು ಒಬ್ಬ ಸಾಹಸಿಕನಾಗಬೇಕು ಚಿತ್ರರಂಗದಲ್ಲಿ ಅಂತ ಅಲ್ಲಿಂದ ಒಂದು ಇದು ಸ್ಟಾರ್ಟ್ ಆಯಿತು, ಒಂಥರ ಜೋಶ್. ನಿಮ್ಮ ಫ್ಯಾಮಿಲಿ ಬಗ್ಗೆ ಹಾಗೆ ನಮ್ಗೆ ಹೇಳಿ. ನಮ್ಮ ಫ್ಯಾಮಿಲಿ ಬಗ್ಗೆ ವೈಫು ಗೀತಾ ಅಂತ, ಸೊ ರಕ್ಷತಾ ಅಂತ ದೊಡ್ಡ ಮಗಳು, ಚಿಕ್ಕ ಮಗಳು ರಜತಾ ಅಂತ. ಸೊ ನಾವು 4 ಜನ ಫ್ಯಾಮಿಲಿ. ನೀವು ಈ ಚಿತ್ರರಂಗಕ್ಕೆ ಬಂದು ಎಷ್ಟು ವರ್ಷ ಆಯಿತು? 22 ಇಯರ್ಸ್ ಆಯಿತು. ಕನ್ನಡ ಬಿಟ್ಟು ಬೇರೆ ಯಾವೆಲ್ಲ ಭಾಷೆಗಳಲ್ಲಿ? ತೆಲುಗು ಲ್ಯಾಂಗ್ವೇಜಲ್ಲಿ ಒಂದು 22 ಪಿಕ್ಚರ್ ವರ್ಕ್ ಮಾಡಿದ್ದೀನಿ. ಅದರಲ್ಲಿ ಆ್ಯಕ್ಷನ್ ಡೈರೆಕ್ಟರ್ ಆಗಿ, ಆಮೇಲೆ ಆರ್ಟಿಸ್ಟ್ ಆಗಿ ಒಂದು 4 ಪಿಕ್ಚರು, ಡೈರೆಕ್ಟ್ರಾಗಿ 1 ಪಿಕ್ಚರು. ಸೊ ಆ್ಯಕ್ಷನ್ಸು ಒಂದು 20 ಪಿಕ್ಚರ್, ಈ ಥರ ಒಂದು 22 ಪಿಕ್ಚರ್. ನಿಮ್ಮ ಕನಸುಗಳೇನು? ಇನ್ನೂ ನಾನೇನು ಸಾಧನೆ ಮಾಡಿಲ್ಲ, ಇನ್ನು ಮೇಲೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಏನಂದರೆ ಹೊಸದಾಗಿ ಏನಾದ್ರು ಮಾಡಬೇಕು, ಆ್ಯಕ್ಷನ್ಸಲ್ಲಿ ಒಂದು ಆಸ್ಕಾರ ಅವಾರ್ಡ್ ತೊಗೊಬೇಕು ಅಂತ ತುಂಬ ಆಸೆ ಇದೆ. ನಮ್ಮ ಆನೆಸ್ಟಾಗಿ ನಾವು ಪ್ರಯತ್ನ ಪಟ್ಟರೆ ಡೆಫಿನೆಟ್ಲಿ ಮೇಲಿರೋನು ನಮಗೆ ಸಪೋರ್ಟ್ ಮಾಡೇ ಮಾಡ್ತಾನೆ. ಆ್ಯಕ್ಚುಲಿ ನಮ್ಮ ಆನೆಸ್ಟ್ ನಾವು ಬಿಡಬಾರ್ದು. ಆಮೇಲೆ ನನ್ನ ಲೈಫಲ್ಲಿ ನಾನು ಇದುವರೆಗೂ ಬೆಳ್ಕೊಂಬಂದಿರೋ ರೀತಿ ಹೆಂಗೆ ಅಂದರೆ, ಕಾನ್ಫಿಡೆನ್ಸ್ ಯಾವತ್ತೂ ನಾನು ಕಳ್ಕೊಳ್ಳಲ್ಲ. ಆ ಕಾನ್ಫಿಡೆನ್ಸ್ ಇದ್ದರೆ ಡೆಫಿನೆಟ್ಲಿ ನಾವು ಏನು ಅನ್ಕೊತೀವಿ ಅದನ್ನ ಸಾಧನೆ ಮಾಡೇ ಮಾಡ್ತೀವಿ. ಅದೊಂದು ನಮಗೆ ನಮ್ಮ ದೊಡ್ಡವ್ರು ನಮ್ಗೆ ಕಲಿಸಿರೋದು. ಆಮೇಲೆ ನಾನು ಅಣ್ಣವ್ರ ಹತ್ರ, ಶಂಕರ್ ನಾಗ್ ಅವ್ರ ಹತ್ರ, ಆಮೇಲೆ ಟೈಗರ್ ಪ್ರಭಾಕರ್, ಇವರು 3 ಜನದ ಹತ್ರ ನಾನು ಕಲ್ತ್ಕೊಂಡಿರೋ ಒಂದು ಪಾಠ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ನಿಮ್ಮೆಲ್ಲ ಆಶಯಗಳು ಈಡೇರಲಿ, ನಿಮ್ಮೆಲ್ಲ ಕನಸುಗಳು ನನಸಾಗಲಿ ಅಂತ ಹಾರೈಸ್ತಾ ಇವತ್ತಿನ ಬೈ ಟು ಕಾಫಿ ಮುಗಿಸೋಣ. ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರೇ, ಇದು ಇವತ್ತಿನ ಬೈ ಟು ಕಾಫಿ ವಿತ್ ಥ್ರಿಲ್ಲರ್ ಮಂಜು. ಮತ್ತೊಬ್ಬ ಹೊಸ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.